ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿಹಾನ್ ಬರ್ಡೇ, ಸೊ ಫಸ್ಟ್ ಇಯರ್ ಬರ್ಡೇ ಹೇಗೆ ಮಾಡಿದ್ವಿ ಏನು ಅಂತ ನಾನು ವ್ಲಾಗ್ ಮಾಡಿದ್ದೀನಿ. ಸೊ ಆ ಒಂದು ವ್ಲಾಗ್ ಆಗಿರ್ತಾ ಇದು. ಸೊ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಅವತ್ತಿನ ಡೇ ಹೇಗೆ ನಾನು ಕ್ಯಾಪ್ಚರ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಬರ್ಡೇ ವ್ಲಾಗ್ ನೋಡ್ಕೊಬನ್ನಿ. ಸೊ ಗೈಸ್, ಇವಾಗ ನಾವು ಜಸ್ಟ್ ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ಸೊ ನಾವು ಬಂದಾಗ ಒಂದು 7 ಗಂಟೆ 7 ಕಾಲ ಆಗಿತ್ತು. ಸೊ ನೋಡ್ತಾ ಇರ್ಬೋದು. ಸೊ ನಾವೇ ಫಸ್ಟ್ ಬಂದಿದ್ದು, ಅಂದರೆ ಮನೆಯಿಂದ ನಾನು ನಮ್ಮಮ್ಮ ಅವರೆಲ್ಲ ಫಸ್ಟಿಗೆ ಬಂದ್ವಿ. ಸೊ ಹೇಗಿರುತ್ತೆ ಏನು ಅರೇಂಜ್ಮೆಂಟ್ಸ್ ಹೇಗೆ ಮಾಡಿದ್ದಾರೆ ಅಂತ ನೋಡಬೇಕಲ್ವ. ಸೊ ಫಸ್ಟಿಗೆ ಬಂದಿದ್ವಿ. ಸೊ ನೋಡ್ತಿರ್ಬೋದು ಖಾಲಿ ಇದೆ ಇವಾಗ ಎಲ್ಲ ಈ ಥರ ಒಂದು ಸಪ್ರೇಟ್ ಹಾಲ್ ಥರ ಬುಕ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಅಷ್ಟೇ ಕರೆದಿತ್ತು. ತುಂಬ ಜನನ ಇನ್ವೈಟ್ ಮಾಡಿರಲಿಲ್ಲ. ಸೊ ಇವಾಗ ನಾವು ಯಾವುದು ಹಾಲ್ ಬುಕ್ ಮಾಡಿದ್ವಲ್ಲ, ಸೊ ಅದ್ರ ಹೊರಗಡೆ ಯಾವ ಥರ ಇದೆ ಏನು ಅಂತೆಲ್ಲ ನಾನು ತೋರಿಸಿದ್ದೀನಿ. ಸೊ ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಅನಿಸಿದ್ದು ಇನ್ನೊಂದು ಏನು ಅಂತಂದರೆ, ದೊಡ್ಡವರ ಬರ್ಡೇ ಪಾರ್ಟೀಸ್ ಅಂತೂ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಅಂತ ನನಗನ್ನಿಸ್ತು. ಸೊ ತುಂಬಾ ನಮ್ಮ ಮನೆಗಂತೂ ತುಂಬ ಹತ್ತಿರ ಆಯಿತು, ಹಾಗೆ ಚೆನ್ನಾಗಿದೆ ಅಂತ ಕೂಡ ಅನ್ನಿಸ್ತು. ಸೊ ನಾನು ಕೂಡ ಅಷ್ಟೇ ಈ ಥರ ರೆಡಿಯಾಗಿದ್ದೆ. ಸೊ ಇವಾಗ ಗುಂಡ ಬಂದಿದ್ದಾನೆ. ಸೊ ಗುಂಡಂಗೆ ಆಮೇಲೆ ಡ್ರೆಸ್ ಚೇಂಜ್ ಮಾಡಿದ್ರು, ಫಸ್ಟ್ ಇದ್ದ ಹಾಕ್ಕೊಂಡು ಬಂದಿದ್ದ. ಸೊ ನೋಡ್ತಿರ್ಬೋದು ಎಲ್ಲರೂ ಇವಾಗ ಬಂದಿದ್ದಾರೆ. ಸೊ ಎಲ್ಲ ಇನ್ನೂ ಎಷ್ಟೊಂದು ಜನ ಬಂದಿರಲಿಲ್ಲ. ಸೊ ಅವ್ರಿಗೆಲ್ಲ ಕಾಲ್ ಮಾಡೋದು ಮತ್ತು ಇರುತ್ತೆ ಅಲ್ವ ಕೆಲಸಗಳಲ್ಲಿ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ನಾನು ಕೂಡ ಅಷ್ಟೇ ಯಾರೆಲ್ಲ ಬಂದಿದ್ದರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಥರ ಇತ್ತು. ಅವತ್ತಿನ ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಫ್ಯಾಮ್ಲಿಯವರೆಲ್ಲರೂ ಬಂದಿದ್ದರು. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನ ಬಂದಿದ್ದರು. ಇನ್ನೂ ಒಂದಿಷ್ಟು ಜನ ಕಾರಣಗಳಿಂದ ಬರಲಿಲ್ಲ ಅಷ್ಟೇ. ಸೊ ಇವಾಗ ಎಲ್ಲರೂ ಸ್ಟಾಟಸ್ ಎಲ್ಲ ತಿಂತಾಯಿದ್ರು. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಜನ ಬರೋದು ಲೇಟ್ ಆಗಿರೋದ್ರಿಂದ ಇನ್ನೂ ಕೇಕ್ ಕಟ್ಟಿಂಗ್ ಮಾಡಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಸೊ ತಿಂತಾಯಿದ್ರು. ಸೊ ಅದಾದಮೇಲೆ ಇವಾಗ ಫೋಟೋ ಶೂಟ್ಸ್ ಮಾಡ್ತಾಯಿದ್ವಿ. ಸೊ ಇವಾಗ ಕೇಕ್ ತಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು ಈ ಥರ ಇದೆ ಕೇಕು. ಸೊ 1 ಅಂತ ಬರೆದು ವಿಹಾನ್ ಅಂತ ಬರೆದಿರೋದು. ಸೊ ಕೇಕ್ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಫೋಟೋಸ್ ತೆಗೆಯೋಣ ಅಂತ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಸೊ ಕೇಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಇದ್ದಿದ್ದರಿಂದ ಚೆನ್ನಾಗಿ ಎಲ್ಲರೂ ಕೂಡ ತಿಂದರು. ಏನು ಅಷ್ಟೊಂದು ಉಳಿಲಿಲ್ಲ ಕೇಕೆಲ್ಲ, ಬಟ್ ಫುಡ್ ಮಾತ್ರ ಉಳಿತು ಸ್ವಲ್ಪ. ಬಟ್ ನಾವು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ವಿ ಮನೆಗೆ. ಸೊ ಯಾವುದು ವೇಸ್ಟ್ ಆಗಲಿಲ್ಲ, ತಿಂದರು ಎಲ್ಲರೂ. ಸೊ ಇವಾಗ ನಮ್ಮ ಅಕ್ಕ, ನಮ್ಮ ಮಾವ, ಗುಂಡ 3 ಜನನೂ ಅಷ್ಟೇ ಫೋಟೋಸ್ ತೆಗೆಸ್ಕೊತಾ ಇದ್ರು. ಸೊ ಫೋಟೋಸ್ ಕೂಡ ಅಷ್ಟೇ ಬಂದಿದ್ದಾವೆ ಆಲ್ರೆಡಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಏನು ಅನಿಸಿದ್ದು ಅಂತಂದರೆ, ಚಿಕ್ಕವನ ಬರ್ಡೇ ಅಲ್ವಾ, ಸೊ ಇನ್ನೂ ಸ್ವಲ್ಪ ಲೈಟಿಂಗ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅದೊಂದು ಅನ್ನಿಸ್ತು. ಬಿಟ್ಟರೆ ಎಲ್ಲ ಚೆನ್ನಾಗಿ ಬಂತು. ಯಾಕಂದರೆ ಫೋಟೋಸ್ಗೆ ಒಂದು ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಇರಬೇಕು ಅನಿಸುತ್ತೆ ಅದು ಬರ್ಡೇಸ್ಗೆಲ್ಲ. ಬಟ್ ಅದು ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನಮ್ಮ ಇನ್ನೊಂದೇನು ಅಂದರೆ, ಬಂದವರು ಎಲ್ಲರೂ ಹೇಳಿತು ಗುಂಡ ಅಳ್ಳೇ ಇಲ್ಲ ಅವನು ಇಡೀ ಬರ್ಡೇ ಪಾರ್ಟಿ ಮುಗಿಯೋ ತನಕನೂ ಅಷ್ಟೇ. ಎಲ್ಲೂ ಒಂಚೂರು ಕೂಡ ಅಷ್ಟೇ ಅಪ್ಸೆಟ್ ಮಾಡಿಕೊಂಡು, ಮಕ್ಕಳು ಅಂದರೆ ಸ್ವಲ್ಪ ಕಿರಿಕಿರಿ ಆಗ್ತವೆ ಅಲ್ವಾ. ಸೊ ಆ ಥರ ಎಲ್ಲ ಒಂಚೂರು ಮಾಡ್ಕೊಂಡಿಲ್ಲ. ನಾವು ದೊಡ್ಡವರೆಲ್ಲ ಯಾವ ಥರ ಇರ್ತಾರೆ ಆ ಥರನೇ ಇದ್ದ ಅವನು. ಎಲ್ಲರ ಜೊತೆನೂ ಹೋಗ್ತಿದ್ದ, ಎಂಜಾಯ್ ಮಾಡ್ತಿದ್ದ. ಸೊ ತುಂಬಾ ಚೆನ್ನಾಗಿದ್ದ. ಸೊ ತುಂಬ ಕಾಮಾಗಿದ್ದಾನೆ ಅವನು ಅಂತ ಹೇಳ್ಬೋದು. ತುಂಬ ಅಳೋದಿಲ್ಲ. ಯಾರೋ ಕರೆದ್ರು, ಯಾರೋ ಎತ್ಕೊಂಡ ತಕ್ಷಣ ಆ ಥರ ಎಲ್ಲ ಅಳೋದಿಲ್ಲ ಅವನು. ಸೊ ತುಂಬಾ ಕೂಲಾಗಿರ್ತಾನೆ. ಸೊ ಇವಾಗೂ ನೋಡ್ಬೋದು ಎಷ್ಟೊಂದು ಜನ ಬರ್ಡೇ ಅಂದರೆ ಚಿಕ್ಕ ಮಕ್ಕಳು ಇನ್ನೂ ಗೊತ್ತಾಗಲ್ಲ ಅದಕ್ಕೆ. ಅದು ಫಸ್ಟ್ ಇಯರ್ ಬರ್ಡೇ ಅಂದಾಗ ಒಂದು ಸ್ವಲ್ಪ ಭಯ ಪಡ್ತವೆ ಒಂದೇ ಸತಿ ಅಷ್ಟು ಜನನೆಲ್ಲ ನೋಡಿಬಿಟ್ಟು. ಬಟ್ ಇವನು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಸೊ ಇವಾಗ ಕೇಕ್ ಕಟ್ಟಿಂಗಲ್ಲೂ ಅಷ್ಟು ನೋಡ್ತಿರ್ಬೋದು. ಸೊ ಆರಾಮಾಗಿ ಕೇಕ್ ಕಟ್ ಮಾಡ್ತಾ ಆಮೇಲೆ ಎಲ್ಲರ ಜೊತೆನೂ ಫೋಟೋಸ್ ತೆಗೆಸ್ಕೊಂಡ. ಸೊ ಯಾರ ಜೊತೆನೂ ಇಲ್ಲ ಅಂತೆಲ್ಲ ಇಲ್ಲ. ಸೊ ಫಸ್ಟು ಕೇಕ್ ತಿನ್ನಿಸಿ ಅವಾಗ ನೋಡ್ಬೋದಿತ್ತು. ಸೊ ತಿನ್ನಲಿಲ್ಲ ಅವನು. ಏನಾದರೂ ಹೊಸದು ಆ ಥರ ತಿನ್ಸಕ್ಕೆ ಹೋದ ತಕ್ಷಣ ಅವನು ಒಂದೇ ಸತಿ ತಿನ್ನಲ್ಲ, ಅದನ್ನ ನೋಡ್ತಾನೆ ಎಲ್ಲರೂ ತಿಂತಿದ್ದಾರಾ ಇಲ್ವಾ ಅಂತ. ಅವನಿಗೆ ಸೇಫ್ ಅಂತ ಅನಿಸಿದ್ರೆ ಮಾತ್ರ ತಿಂತಾನೆ ಅವನು. ಸೊ ಫುಡ್ ವಿಷಯದಲ್ಲಿ ಮಾತ್ರ ತುಂಬಾ ಪರ್ಟಿಕ್ಯುಲರ್ ಇದ್ದಾನೆ ಅಂತ ಹೇಳ್ಬೋದು. ತುಂಬ ಟೇಸ್ಟ್ ಹುಡುಕ್ತಾನೆ. ಸೊ ಅದು ಒಂಥರ ಚೆನ್ನಾಗಿ ಒಳ್ಳೆಯದೇ. ಯಾಕಂದರೆ ಒಂದೇ ಸತಿ ಯಾರು ಕೊಟ್ಟಿದ್ದು ಏನು ತಿನ್ನೋದಿಲ್ಲ ಆ ಥರ. ಸೊ ನೋಡ್ತಾನೆ 2-3 ಸತಿ ಫೋರ್ಸ್ ಮಾಡಿ ಆದಮೇಲೆ ತಿಂತಾನೆ. ಸೊ ಇವಾಗ ಒಬ್ಬೊಬ್ಬರೇ ಬಂದುಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಸೊ ನೋಡ್ತಿರ್ಬೋದು ಇವರು ನಮ್ಮ ಬಿಲ್ಡಿಂಗ್ ಓನರ್. ಸೊ ಅವರು ಕೂಡ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಸೊ ಲಾಸ್ಟಿಗೆ ನೋಡ್ತೀನಿ, ಆದರೆ ಯಾರ್ಯಾರು ಏನೇನು ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ರು ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಅವರೆಲ್ಲರೂ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡ್ರು. ಸೊ ಅದಾದಮೇಲೆ ಫ್ಯಾಮ್ಲಿಯವರೆಲ್ಲರೂ ತೆಗೆಸ್ಕೊಂಡಿದ್ದೀವಿ. ಎಲ್ಲ ಎಷ್ಟೊಂದು ಜನ ಬಂದಿದ್ದರು. ಸೊ ಎಲ್ಲರ ಜೊತೆನೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಮಾಡೋದು. ಸೊ ಇದೇ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಹೇಗೆ ಅಲ್ಲಿ ರೆಕಾರ್ಡ್ ಮಾಡಿದ್ದೆ. ಏನಕ್ಕೆ ನಾನು ಸ್ಟಾರ್ಟಿಂಗೆಲ್ಲ ಫುಲ್ ಹಾಕಲಿಲ್ಲ ಹಾಗೆ ರಾ ಆಗಿ ಅಂದರೆ, ಅಲ್ಲಿ ಮ್ಯೂಸಿಕ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು. ಸೊ ಕಾಪಿರೈಟ್ಸ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಗೆ ರಾಗ್ ಹಾಕಿಲ್ಲ. ಸೊ ನೋಡ್ತಿರ್ಬೋದು ಇವರೆಲ್ಲರೂ ಬಂದಿದ್ದರು. ಸೊ ಇವಾಗ ಫ್ಯಾಮ್ಲೀಸ್ ಕೂಡ ಅಷ್ಟೇ, ನಮ್ಮ ಅಜ್ಜಿಯವರು. ಸೊ ನಮ್ಮ ಅಜ್ಜಿ ಕೂಡ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಎಲ್ಲ ಯಾರೆಲ್ಲ ಬಂದಿದ್ದರು ಎಲ್ಲರೂ ತೆಗೆಸ್ಕೊಂಡ್ರು. ಸೊ ಇವಾಗ ಗಿಫ್ಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಗಿಫ್ಟ್ಸ್ ಬಂದಿದೆ ಗುಂಡಂಗೆ ಅಂತ ಹೇಳ್ಬೋದು. ಇವಾಗೆ ಅಂದರೆ 1 ಇಯರ್ ಅಲ್ವಾ ಅವಾಗ ಅವನಿಗೆ. ಇವಾಗೇ ತುಂಬ ಆಟ ಸಾಮಾನು ಬಂದುಬಿಟ್ಟಿದ್ದಾವೆ. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಒಂಚೂರು ತೋರಿಸಿದ್ದೆ ಅಂತ ಅನಿಸುತ್ತೆ.
ಸೊ ಇವಾಗ ಫುಡ್ ಕೂಡ ಅಷ್ಟೇ ಸರ್ವ್ ಮಾಡ್ತಾಯಿದ್ರು. ಅಲ್ಲಿ ಕೇಕ್ ಕಟಿಂಗ್ ನಡೀತಿರೋವಾಗೇ ಎಲ್ಲ ಟೇಬಲ್ಸ್ಗೆ ಫುಡ್ ಅರೇಂಜ್ ಮಾಡ್ತಾಯಿದ್ರು. ಸೊ ಇಲ್ಲಿ ಏನು ಅಂತ ಅಂದರೆ ನಾವು ಎಷ್ಟು ಜನ ಬರ್ತಾರೆ ಅಷ್ಟು ಲೆಕ್ಕ ಇಟ್ಬಿಟ್ಟು ಹೇಳೋವಂಥ ಫುಡ್ ಅಲ್ಲ, ನಮ್ಗೆ ಎಷ್ಟು ಪ್ಲೇಟ್ಸ್ ಬೇಕು ನಾವು ಅಲ್ಲೇ ಆರ್ಡರ್ ಮಾಡ್ಕೋಬೋದಿತ್ತು. ಸೊ ಫುಡ್ ವಿಚಾರಕ್ಕೆ ಬಂದು ಅಷ್ಟೇ, ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾವುದು ಚೆನ್ನಾಗಿರಲಿಲ್ಲ ಅನ್ನೋ ಥರ ಏನೂ ಇರಲಿಲ್ಲ. ಒಂದು ಸ್ವಲ್ಪ ನಮಗೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ಇದೆಲ್ಲ ಮಂಚೂರಿಯನ್ಸು, ಸೊ ವೆಜ್ ಮಂಚೂರಿ, ಆಮೇಲೆ ಪನ್ನೀರು, ಮಶ್ರೂಮ್ ಎಲ್ಲ ಆಯಿತು. ಕಾರ್ನ್ ಕೂಡ ಆರ್ಡರ್ ಮಾಡಿದರು, ಮತ್ತು ಕೇಕು, ಮತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕುಲ್ಚಾ ಕೂಡ ಅಷ್ಟೇ, ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲ ಕೂಡ ಮಾಡ್ತಿದ್ರು, ಅದು ಕೂಡ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸಲ್ಲಿ ಕೂಡ ಅಷ್ಟೇ 2 ಥರ ಮಾಡ್ತಿದ್ರು, ಒಂದು ವಿತ್ ಸಾಲ್ಟ್ ಮತ್ತು ಇನ್ನೊಂದು ಪೆರಿ ಪೆರಿ. ಸೊ ನನಗೆ ಎಕ್ಸಾಕ್ಟ್ಲಿ ಏನೆಲ್ಲ ತಿಂದಿದ್ವಿ ಅಂತ ನೆನಪಿಲ್ಲ. ಇವಾಗ ನಾನು ವೀಡಿಯೋಸ್ ಏನು ನೋಡ್ತೀನಿ ಅದರೊಳಗೆ ನಂಗೆ ಒಂಚೂರು ನೆನಪಾಗ್ತಿದೆ ಬಿಟ್ಟು ಏನೇನು ತಿಂದ್ವಿ ಎಲ್ಲ ನೆನಪಿಲ್ಲ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕೇಕ್ ವಿತ್ ಐಸ್ ಥರ ಅದು, ಸೊ ಬ್ರೌನಿ ತುಂಬಾ ಚೆನ್ನಾಗಿತ್ತು. ಸೊ ಇದು ನೋಡ್ತಿರ್ಬೋದು, ಇದು ಗಿಫ್ಟ್ ಬಂದಿತ್ತು ಗುಂಡಂಗೆ. ಸೊ ಕಾರ್ ಇದು, ಸೊ ರಿಮೋಟ್ ಕಂಟ್ರೋಲ್ ಕಾರ್. ಇವಾಗ ಸದ್ಯಕ್ಕೆ ಅವ್ನಿಗಿನ್ನೂ ಅದನ್ನೆಲ್ಲ ಆಪ್ರೇಟ್ ಮಾಡೋದು ಗೊತ್ತಾಗಲ್ಲ. ಸೊ ನಾವೇ ಆಪ್ರೇಟ್ ಮಾಡ್ಬೋದು ರಿಮೋಟಲ್ಲಿ. ಇದು ಸೈಕಲ್ ಬಂದಿತ್ತು. ಸೊ ಸೈಕಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಡೇನೇ ನಾವು ವಾಕಿಗೆ ಕೂಡ ಕರ್ಕೊಂಡು ಹೋಗಿದ್ವಿ ಈ ಥರ ಅವನಿಗೆ. ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಅವ್ರ ಅಜ್ಜಿ ಕೊಡಿಸಿದ್ದು. ಕಾರ್ ಬಂದುಬಿಟ್ಟು ಅವ್ನ ಚಿಕ್ಕಿ ಕೊಡಿಸಿದ್ದು. ಸೊ ಆಮೇಲೆ ನೆಕ್ಸ್ಟ್ ಡೇ ಒಂದಿನ ಇದನ್ನೆಲ್ಲ ಕುತ್ಕೊಂಡು ಅವತ್ತು ಫಿಟ್ ಮಾಡ್ತಾಯಿದ್ರು. ಸೊ ಎಲ್ಲ ನಾವೇ ಜೋಡಿಸ್ಕೊಳ್ಳೋದು ಬಂದಿರುತ್ತೆ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ಅದು ಆ್ಯಕ್ಚುಲಿ ಕ್ಲಿಪ್ ಉಲ್ಟಾ ಆಗಿದೆ. ಸೊ ಅದು ವಾಕಿಂಗ್ ಕರ್ಕೊಂಡು ಹೋಗಿರೋದು ಕ್ಲಿಪ್ಪಿಂಗ್ ಇದು. ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ದ. ಅಂದರೆ ಅವನು ಈ ಥರ ಎಲ್ಲ ವಾಕಿಗೆ ಬಂದು ಫಸ್ಟ್ ಟೈಮ್ ಇದು. ಯಾಕಂದರೆ ಬೇರೆ ಟೈಮಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಂದ್ರೂ ಎತ್ಕೋಬೇಕಲ್ವ ಅವ್ರನ್ನ. ಸೊ ಲಾಂಗ್ ವೇಯಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ನಮಗೆ ಅಂತ ಅವನ್ನೆಲ್ಲೂ ಆ ಥರ ವಾಕಿಗೆಲ್ಲ ನಾವು ಕರ್ಕೊಂಡು ಹೋಗ್ತಿರ್ಲಿಲ್ಲ ಜಾಸ್ತಿ. ಸೊ ಇವಾಗ ಹೊರಗಡೆ ಬಂದಿದ್ವಿ. ಸೊ ಸೈಕಲ್ ಜೊತೆ ಕರ್ಕೊಂಡು ಅವ್ನಿಗೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಕರ್ಕೊಂಬಂದಿದ್ದು ಅವನ್ನ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿದ್ವಿ. ವಾಕ್ ಮಾಡಾದ್ಮೇಲೆ ಹೋದ್ವಿ. ಸೊ ನಾನು ಏನೇನೆಲ್ಲ ಅವ್ನಿಗೆ ಗಿಫ್ಟ್ಸ್ ಕೊಟ್ಟಿದ್ದರು, ಸೊ ಅದನ್ನೆಲ್ಲನೂ ಸೇರಿ ನಾವು ಒಂದು ಚಿಕ್ಕ ಫೋಟೋ ಶೂಟ್ಸ್ ಥರ ಮಾಡಿದ್ವಿ. ಅಂದರೆ ಹಾಗೆ ನಾವು ಜಸ್ಟ್ ಸ್ಟೋರಿಗೆ ಹಾಕೋದಕ್ಕೆ ಅಂತ. ಸೊ ಅದನ್ನ ಇಲ್ಲಿ ತೋರಿಸ್ತೀನಿ. ಸೊ ಗೈಸ್ ಎಲ್ಲರೂ ವಿಡಿಯೋ ನೋಡಿದ್ರಿ ಅಂತ ಅನ್ಕೊತೀನಿ. ಸೊ ಜಸ್ಟ್ ನಾನು ಇವಾಗ ಕೂಡ ಎಡಿಟ್ ಮಾಡಿದೆ ವಿಡಿಯೋನ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನ್ನ ಕೈಲಿ ಆದಷ್ಟು ಅವತ್ತು ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೋಡಿ, ಈ ಒಂದು ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸಾರಿ, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನೆಕ್ಸ್ಟು ನನ್ನ ಕಾಲೇಜ್ ವಿಡಿಯೋ ಒಂದು ಬರುತ್ತೆ. ಸೊ ಎಂಡ್ ಆಫ್ ದ ಸೆಮ್ ಅಂತ ಹೇಳ್ಬೋದು. ಸೊ ಅದರದ್ದು ಒಂದು ವ್ಲಾಗ್ ಥರ ಮಾಡಿದ್ದೀನಿ ಶಾರ್ಟಾಗಿ. ಸೊ ಅದು ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಆ ಒಂದು ವಿಡಿಯೋ ಕೂಡ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ರಕ್ಷಾ ರೆಡ್ಡಿ ಅಂತ. ಸೊ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಟಿಲ್ ಟೇಕ್ ಕೇರ್, ಬಾಯ್.